ಖುಷಿಯಾಗಿರ್ತೀವಿ ಆ್ಯಕ್ಚುಲಿ. ಕಾಟೇರ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ಕೊಬಂದು ಅದ್ರದ್ದು ರಿವ್ಯೂ ಮಾಡಿ ತುಂಬ ಅದ್ಭುತವಾಗಿದೆ ಮೂವಿ, ಹೋಗಿ ನೋಡಿ ಅಂತೆಲ್ಲ ನಾನೇ ಹೇಳಿದ್ದೀನಿ, ನಾನೇ ರಿವ್ಯೂ ಮಾಡಿದ್ದೀನಿ. ಸೊ ನಮ್ಮ ಕನ್ನಡದ ಸ್ಟಾರ್ಸ್ಗಳಿಗೆ ನಾವು ಅಂದರೆ ಅವ್ರನ್ನ ಸಪೋರ್ಟ್ ಮಾಡೋದ್ರಲ್ಲಿ, ಅವ್ರನ್ನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ನಮಗೆ ತುಂಬ ಖುಷಿ ಇರುತ್ತೆ ಆಯಿತಾ. ಅವ್ರ ಅಭಿಮಾನಿಗಳು ಅಲ್ವೋ, ಬಟ್ ನಮ್ಮ ನಟರು, ನಮ್ಮ ಕನ್ನಡದ ನಟರು, ಸೊ ಅವ್ರುಗಳು ಬೆಳಿಬೇಕು. ನಮ್ಮ ಅಷ್ಟು ಎಂಟರ್ಟೈನ್ ಮಾಡಿದ್ದಾರೆ, ಅವ್ರಿನ್ನೂ ಚೆನ್ನಾಗಿರಬೇಕು. ಇಷ್ಟು ದಿನಗಳಾದಮೇಲೆ ಅವ್ರ ಸಿನಿಮಾಗಳನ್ನ ನಾವು ಸಿನಿಮಾ ಏನೋ ಸ್ಟೋರಿ ಮಾಡಿಬಿಟ್ಟಿರ್ತಾರೆ, ಸಿನಿಮಾ ಮಾಡಿರ್ತಾರೆ ಅಂತ ಹೋಗೋದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಆದಮೇಲೆ ಮತ್ತೆ ಬರ್ತಾ ಇದ್ದಾರೆ, ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ಬೋದು ಒಂದು ಹೊಸ ಮೂವಿಲಿ ಅಂತ ಹೇಳಿಬಿಟ್ಟು ಹೋಗೋದೇ ಜಾಸ್ತಿ ಆಯಿತಾ. ಸೊ ಅಷ್ಟು ಪ್ರೀತಿ ನಾವು ಕೊಡುವಾಗ ಅವ್ರ ಟೈಟಲ್ಗೋ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಸ್ಟೋರಿಗೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಳ್ಕೊಳ್ಳಿ ಅಂತ ಬಿಟ್ಟಾಕ್ಬಿಟ್ರೆ ಅದು ಎಷ್ಟೋ ಚೆನ್ನಾಗಿರುತ್ತೆ ಆಯಿತಾ. ಏನಾರೇ ಹೇಳ್ಕೊಳ್ಳಿ, ಅಭಿಮಾನಿಗಳು ನಾವು ಇದೀವಿ ತಾನೆ. ಎಷ್ಟೇ ಸಿನಿಮಾ ಬಂದರು, ಯಾವುದೇ ಥರ ಬಂದರು, ಯಾರು ಏನೇ ಹೇಳಿದ್ರು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಆಯಿತಾ. ಅದು ಅವ್ರ ಸ್ಟೋರಿ ಅಂತ ಹೇಳ್ಬಿಟ್ಟು ನಾವೇನು ನೋಡೋಕೆ ಹೋಗದೇ ಇರ್ತೀವ. ಸೊ ಯಾರ ಸ್ಟೋರಿನೇ ಆಗಲಿ, ಯಾರೇ ಆಗಲಿ, ಒಂದು ಸಿನಿಮಾ ಅಂತ ಬಂದಾಗ ಮೇಯ್ನಾಗಿ ನಮಗೆ ಪಟ್ ಅಂತ ಕಾಣಿಸ್ಕೊಳ್ಳೋದು ಒಬ್ಬ ಹೀರೋ ಆಯಿತಾ. ಆ ಹೀರೋ ಅಲ್ಲಿದ್ದಾಗ ಅದು ಯಾವುದೋ ಸಿನಿಮಾನೋ ಅದು ಸ್ಟೋರಿ ಯಾರಿಟ್ರೋ, ಟೈಟಲ್ ಯಾರಿಟ್ರೋ ಅದನ್ನೆಲ್ಲ ಓದ್ಕೊಂಡು ಯಾವಂಗೆ ಕೂತ್ಕೊಂತಾನೆ. ಯಾರಾರ ಬರೀಲಿ, ಯಾರಾರ ಇದು ಮಾಡಲಿ, ನಾವು ಮೇಯ್ನಾಗೇನು ಒಬ್ಬರು ಡೈರೆಕ್ಟ್ರನ್ನ ನೋಡ್ತೀವಿ, ಎರಡು ಹೀರೋನ ನೋಡ್ತೀವಿ. ಒಬ್ಬ ಭರವಸೆಯ ಡೈರೆಕ್ಟ್ರು, ಒಬ್ಬ ಭರವಸೆಯ ಹೀರೋ. ಸೊ ಇವೆರಡು ಒಂದು ಒಳ್ಳೆ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಆಗಿರುತ್ತೆ. ಅದೇ ಟೈಟಲ್ ಯಾರು ಇಟ್ಟರೋ, ಸಾಂಗ್ ಫಸ್ಟ್ ಲೈನ್ ಯಾರು ಬರೆದ್ರು, ಸೆಕೆಂಡ್ ಲೈನ್ ಯಾರು ಬರೆದ್ರು, ಅವ್ರು ಬರೆದವ್ರೆ, ಇವ್ರು ಬರೆದವ್ರೆ ಅಂತ ಎಲ್ಲ ಹೇಳ್ಬಿಟ್ಟು ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಆಯಿತಾ. ಇವತ್ತಿನ ಕಾಲದಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿನಿಮಾಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಜನ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಇಂಡಿಯಾ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ಸಿನಿಮಾಸ್ನ ನೋಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ತುಂಬ ಇನ್ಸ್ಪೈರ್ ಆಗ್ತಾರೆ. ನಮ್ಮಲ್ಲಿ ಯಾವಾಗ ಈ ಥರ ಬರೋದು, ನಮ್ಮಲ್ಲಿ ಯಾವಾಗ ಈ ಥರ ಒಂದು ಸೀರೀಸ್ ಬರೋದು, ಯಾವಾಗ ಈ ಥರ ಒಂದು ಮೂವೀಸ್ ಬರೋದು ಅಂತ ಹೇಳ್ಬಿಟ್ಟು. ಸೊ ಇಂಥ ಟೈಮಲ್ಲಿ ನಾನು ಟೈಟ್ಲಿಟ್ಟೆ, ನಾನು ಕತೆ ಬರೆದೆ ಅಂತ ಜಗಳ ಆಡ್ಕೊಂಡು ಕೂರೋದ್ರಲ್ಲಿ ಏನೂ ಅರ್ಥ ಇಲ್ಲ ಆಯಿತಾ. ಏನು ಅರ್ಥನೂ ಇಲ್ಲ ಅದರಲ್ಲಿ, ವೇಸ್ಟು ಆಯಿತಾ. ಸೊ ಮುಂದೆ ಇನ್ನೂ ಒಳ್ಳೊಳ್ಳೆ ಮೂವೀಸ್ಗಳನ್ನ ಮಾಡಲಿ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.